ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 36. ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ ಹಾಗೆ ವಾಸವಿ ಕನ್ಯೆ ಮತ್ತು ಅವರ ತಂದೆಯ ಜೊತೆಯಲ್ಲಿ 102 ಗೋತ್ರದ ವೈಶ್ಯರು ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡಲಿಕ್ಕೆ ಸಿದ್ಧ ಆಗ್ತಾರೆ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ಕುಸುಮಶ್ರೇಷ್ಠಿ ವಾಸವಿ ಕನ್ಯೆಯರ ಸಂವಾದ, ಶ್ರೀ ಅಮ್ಮನವರ ಹಿತೋಪದೇಶ, ನಿಜ ಸ್ವರೂಪ ದರ್ಶನ ಜರುಗಲಿರುವುದನ್ನು ತೋರಿಸುವುದು. ತರುವಾಯ ಭಾಸ್ಕರಾಚಾರ್ಯರು ಮಿಕ್ಕವರೆಲ್ಲ ವೀರಕಂಕಣ ಧರಿಸಿ ಎಂದರು. ಹೀಗೆ ನುಡಿಯುತ್ತಿರುವ ಸಮಯದಲ್ಲಿ ಆ ವೈಶ್ಯರು ಸಂತುಷ್ಟರಾಗಿ ಆಲೋಚಿಸಿ ಕುಸುಮಶ್ರೇಷ್ಠಿಯನ್ನು ಕಂಡು, ಶಾಶ್ವತವಾದ ಕೈಲಾಸಾಪೇಕ್ಷಿಗಳಾದ ನಮ್ಮಿಂದ ಕುಲರಕ್ಷಣೆಗಾಗಿ ದೇಹತ್ಯಾಗವು ನಿರ್ಣಿತವಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ದೊಡ್ಡ ಸಂದೇಹವಿದೆ. ಸುಕುಮಾರವತಿಯೂ ಸಾಧ್ವಿಯೂ ಅಬಲೆಯೂ ಸುಂದರ ಕಾಂತ ಸುಲೋಚನೆಯೂ ಅತಿ ಸುಂದರೆಯೂ ಕಾಮಭೋಗ ವಿಲಾಸಗಳನ್ನರಿಯದವಳೂ ಆದ ವಾಸವ ಕನ್ಯೆಯು ಅತಿ ಕೋಮಲವಾದ ತನ್ನ ಶರೀರ ತ್ಯಾಗಕ್ಕೆ ಒಪ್ಪಿರುವಳೆ. ಬುದ್ಧಿವಂತನಾದ ಕುಸುಮಶ್ರೇಷ್ಠಿಯೇ ಆ ವಾಸವಿಯ ಇಚ್ಛೆಯನ್ನು ತಿಳಿದುಕೊಂಡು ಅನಂತರ ಕಂಕಣ ಧರಿಸಿದರೆ ಒಳಿತು. ಇಲ್ಲವಾದರೆ ವೈಶ್ಯವಂಶಕ್ಕೆ ಮಹಾದೋಷವು ಸಂಭವಿಸುವುದು. ಆಕೆಯ ಸ್ವಭಾವವನ್ನು ಚಿತ್ತವನ್ನು ತಿಳಿದುಕೊಂಡು ಬರಲು ನೀನೇ ಯೋಗ್ಯನು. ಕೂಡಲೇ ತೆರಳು ಎಂದು ತ್ವರೆ ಮಾಡಿದರು. ಹೀಗೆ ಆ ವೈಶ್ಯರಿಂದ ಆಜ್ಞಾಪಿತನಾಗಿ ನಗರೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಮಗನೊಂದಿಗೆ ಕುಸುಮಶ್ರೇಷ್ಠಿ ಮನೆಗೆ ತೆರಳಿದನು. ಅನಂತರ ವೈಶ್ಯಶ್ರೇಷ್ಠರು ಸಂತುಷ್ಟ ಚಿತ್ತರಾಗಿ ಕೈಲಾಸಗಮನವನ್ನು ನೆನೆಸಿಕೊಳ್ಳುತ್ತಾ ಮನೆಗೆ ತೆರಳಿದರು. ಅನಂತರ ವೈಶ್ಯೋತ್ತಮನಾದ ಕುಸುಮಶ್ರೇಷ್ಠಿಯು ಊಟ ಮಾಡಿ ಮಲಗುವ ಮನೆಗೆ ವಿಶ್ರಾಂತಿ ತೀರಿಸಿಕೊಳ್ಳಲು ಖೇದರಿಂದ ಬಂದನು. ಮೆತ್ತನೆಯ ಹಾಸಿಗೆಯ ಮೇಲೆ ಕುಳಿತು ದುಃಖಭರಿತನಾಗಿ ನಿಟ್ಟುಸಿರು ಬಿಡುತ್ತಾ ಹೀಗೆ ಯೋಚಿಸಿದನು. ಅಕಟ, ಇದೆಂತಹ ಭಯಂಕರ ಕರ್ಮ ಪರಿಪಾಕ! ನಾನು ಬಹುಕಾಲ ಸಂತಾನಹೀನನಾಗಿದ್ದು ದುಷ್ಕರವಾದ ತಪಸ್ಸು ಮಾಡಿ ಸಕಲ ದೇವತೆಗಳನ್ನು ಪ್ರಾರ್ಥಿಸಿ ಪಿತೃಗಳನ್ನು ಋಷಿಗಳನ್ನು ಆರಾಧಿಸಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅತಿ ಪ್ರಯಾಸದಿಂದ ಮಹಾವೈಭವಶಾಲಿಯೂ ಸೌಂದರ್ಯ ಭಾಗ್ಯ ಸಂಪನ್ನೆಯೂ ಆದ ಇಂಥ ಮಗಳನ್ನು ಪಡೆದೆ. ಇವಳನ್ನು ದೊಡ್ಡ ವಂಶದಲ್ಲಿ ಹುಟ್ಟಿದವನೂ ಸೌಂದರ್ಯ ಯೌವನ ಸಂಪನ್ನನೂ ಸುಗುಣ ಪೂಜಿತನೂ ಆದವರನಿಗೆ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಟ್ಟು ಅನೇಕ ರತ್ನಗಳನ್ನು ಉಪಚಾರವಾಗಿತ್ತು ಅತ್ತೆಯ ಮನೆಗೆ ಕಳಿಸಿ ಪ್ರತಿ ಹಬ್ಬಕ್ಕೆ ಮಗಳನ್ನು ಅಳೆಯನನ್ನು ಕರೆಸಿ ಅವರಿಗೆ ರತ್ನಾದಿ ವಸ್ತ್ರಗಳನ್ನು ಯೋಗ್ಯ ಆಭರಣಗಳನ್ನು ನೀಡಿ ಸಂಪ್ರೀತ ಚಿತ್ತನಾಗಿ ಆ ದಂಪತಿಗಳ ಪರಸ್ಪರ ಪ್ರೀತಿಯ ನೋಡಿ ಸಂತೋಷಗೊಳ್ಳಬೇಕೆಂಬ ಕೋರಿಕೆಯಿಂದ ನಿತ್ಯವೂ ಸುಖಿಯಾಗುತ್ತಿದ್ದ ನನಗೆ ಅಕಸ್ಮಾತ್ ಪೂರ್ವಜನ್ಮ ದುಷ್ಕೃತವಾಗಿ ಇಂತಹ ಕಷ್ಟವು ಒದಗಿತಲ್ಲ. ವಿಧಿಯೇ, ಇದೆಂತಹ ಪ್ರಾರಬ್ಧ ಎಂದನು. ಇಂತಹ ವಿಚಾರದಿಂದ ಉಪಯೋಗವಿಲ್ಲ. ನಿಶ್ಚಯವಾಗಿ ಏನಾಗಬೇಕಾಗಿದೆಯೋ ಅದು ಆಗಿಯೇ ತೀರುವುದು. ಹೃದಯವನ್ನು ದಹಿಸುವ ಸಂತಾಪವು ಈ ವಿಷಯದಲ್ಲಿ ತಕ್ಕುದಲ್ಲ ಎಂದು ಎಷ್ಟು ಯೋಚಿಸಿದರೂ ಹೂವಿನಂತೆ ಕೋಮಲವಾದುದು, ಪ್ರಕಾಶಿಸುವ ಭೂಷಣಗಳಿಂದ ಒಪ್ಪುತ್ತಿರುವುದು, ಸುಕುಮಾರವೂ ಶ್ರೇಷ್ಠವೂ ಕಣ್ಣುಗಳಿಗೆ ಪ್ರಿಯವೂ ಮಂಗಳಕರವೂ ಯೋಗ್ಯವೂ ಆದ ಬಳ್ಳಿಯಂತಹ ವಾಸವಿಯ ದೇಹವು ಮಹಾಗ್ನಿ ಜ್ವಾಲೆಗಳಲ್ಲಿ ಬಿದ್ದು ಸುಟ್ಟು ಹೋಗುವ ದೃಶ್ಯವನ್ನು ಹೇಗೆ ತಾನೇ ಸಹಿಸಬೇಕು? ಭೂಮ್ಯಾಕಾಶಗಳನ್ನು ಏಕ ಮಾಡಿ ಪ್ರಳಯಾಗ್ನಿಯಂತೆ ನರ್ತಿಸುತ್ತಿರುವ ಜ್ವಾಲೆಗಳನ್ನು ಕಂಡು ವಾಸವಿಯು ಹೆದರಿ ಕುಲವನ್ನು ಅಪಕೀರ್ತಿಯಿಂದ ಮಲಿನ ಮಾಡಿದರೆ ಹೇಗೆ? ಆಕೆಯ ಚಿತ್ತವನ್ನು ತಿಳಿದುಕೊಳ್ಳುವುದು ಬ್ರಹ್ಮನಿಗೂ ಶಕ್ಯವಿಲ್ಲ ಎಂದು ಮುಂದಾಗಿ ಚಿಂತಿಸಿದನು. ಹೀಗೆ ಚಿಂತಿಸುತ್ತಿರುವ ತಂದೆಯನ್ನು ನೋಡಿ ಸಖಿಯರೊಂದಿಗೆ ಆಡಿಕೊಂಡಿದ್ದ ವಾಸವಿಯು ತಾನು ನಿತ್ಯ ಮಾತನಾಡಿ ಸಂತೋಷ ಪಡುತ್ತಿದ್ದ ಗೊರವಂಕ ಪಕ್ಷಿಯನ್ನು ಕೈಯಲ್ಲಿ ಧರಿಸಿ ಅಲ್ಲಿಗೆ ಬಂದಳು. ಪಾರ್ವತಿಯು ಹಿಮವಂತನನ್ನು ಸೇರಿದಂತೆ ತಂದೆಯನ್ನು ಸೇರಿ ಆತನ ಚಿಂತೆಯನ್ನು ತಿಳಿದುಕೊಂಡು ಕಿರುನಗೆಯಿಂದ, ತಂದೆಯೇ, ಚಿಂತೆಯಿಂದ ಏಕೆ ಪರಿತಪಿಸುತ್ತಿರುವೆ? ನಿನ್ನನ್ನು ಕೊರೆಯುತ್ತಿರುವ ಚಿಂತೆ ಯಾವುದು? ನನಗೆ ಹೇಳಬಾರದೆ? ತಂದೆಯರು ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ರಹಸ್ಯವನ್ನೆಲ್ಲ ಹೇಳುವುದಿಲ್ಲವೇ? ಮಕ್ಕಳಿಗಿಂತ ಪತಿವ್ರತೆಯಾದ ಮಗಳು ಅಧಿಕಳು. ಆದ್ದರಿಂದ ನನಗೆ ಸತ್ಯವಾಗಿ ನಿನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳು ಎಂದಳು. ಆಗ ಕುಸುಮಶ್ರೇಷ್ಠಿಯು ನಿಟ್ಟುಸಿರು ಬಿಟ್ಟು ಕಣ್ಣಂಚಿನಲ್ಲಿ ನಿಂತ ನೀರನ್ನೊರೆಸಿಕೊಂಡು ಕೌಸುಂಬಿ ಎಂಬ ಹೆಂಡತಿಯನ್ನು ಕರೆದು ದೀನಚಿತ್ತನಾಗಿ ಏಕಾಂತದಲ್ಲಿ ಮಗಳಿಗೆ ಹೀಗೆ ಹೇಳಿದನು. ಮಂಗಳವತಿಯೇ, ನನ್ನ ಮನಃತಾಪವನ್ನು ಏನೆಂದು ಹೇಳಲಿ? ಸುಕುಮಾರವೂ ಸಂಪಿಗೆಯ ಹೂವಿನಂತೆಯೂ ದಿವ್ಯಾಭರಣ ಅಲಂಕೃತವೂ ಕುಸುಮಕ್ಕಿಂತ ಮೃದುವೂ ಸಕಲ ಭೋಗ ಕುಚಿತವೂ ಆದ ಬಳ್ಳಿಯಂತಹ ದೇಹವನ್ನು ದಿಕ್ಕುಗಳನ್ನು ವ್ಯಾಪಿಸುವ ಭಯಂಕರ ಜ್ವಾಲೆಗಳಲ್ಲಿ ಹೇಗೆ ತಾನೇ ಅರ್ಪಿಸುವಿ? ಪ್ರಾಣಕ್ಕಿಂತ ಮಿಗಿಲಾದ ವಸ್ತುವಿದೆಯೇ? ಲೌಕಿಕರು ಪ್ರಾಣ ರಕ್ಷಣೆಗಾಗಿ ಪುತ್ರರನ್ನು, ಸ್ನೇಹಿತರನ್ನು, ಹೆಂಡತಿಯನ್ನು, ಧನರತ್ನಗಳನ್ನು ಕೂಡ ತ್ಯಜಿಸುತ್ತಾರೆ. ಆದರೆ ಪುತ್ರ ಮಿತ್ರಾದಿ ಕುಲ ರಕ್ಷಣೆಗಾಗಿ ಭೂಲೋಕದಲ್ಲಿ ಯಾರು ಪ್ರಾಣತ್ಯಾಗ ಮಾಡಿರುವರು? ಸಂತೋಷ ಚಿತ್ತದಿಂದ ಅನುಕೂಲನಾದ ವರನಿಗೆ ನಿನ್ನನ್ನಿತ್ತು ಗಂಡನೊಂದಿಗೆ ಪರಮ ಪ್ರೀತಿಯಿಂದಿರುವ ನಿನ್ನ ಸಂಸಾರವನ್ನು ನೋಡಿ ಆನಂದಿಸುವ ಭಾಗ್ಯ ನನಗಿಲ್ಲ ಎಂದು ವಿಲಾಪಿಸಿದನು.
ಹೀಗೆ ಬಹುವಿಧವಾಗಿ ದುಃಖಪಡುತ್ತಿರುವ ತಂದೆಯನ್ನು ನೋಡಿ ವಾಸವಿಯನ್ನು, ತಂದೆ, ಈಗ ನಿನಗಂತಹ ಚಿಂತೆ ಕೂಡದು. ನಿರಂತರವಾಗಿ ಚಲಿಸುತ್ತಿರುವ ಅಶ್ವತ್ಥಳದ ಕೊನೆಯಲ್ಲಿರುವ ಬಿಂದುವಿನಂತೆಯೂ ರೋಗಗ್ರಸ್ತವೂ ಅಪರಿಶುದ್ಧವೂ ಅಸ್ಥಿರವೂ ವಿಸರ್ಜಿಸಲು ಯೋಗ್ಯವೂ ಆದ ದೇಹವನ್ನು ಶಾಶ್ವತವೆಂದು ತಿಳಿದು ಯಾವ ನರನು ಕಾಪಾಡುತ್ತಾನೆ? ತೃಣ ಕಣ ಸಮೂಹಗಳು ನದಿ ಪ್ರವಾಹದಲ್ಲಿ ಅಕಸ್ಮಾತ್ ಕ್ಷಣಕಾಲ ಪರಸ್ಪರ ಕಲೆತು ಹೇಗೆ ಬಿಟ್ಟು ಹೋಗುವವೋ ಹಾಗೆ ಸಂಸಾರ ಸಮುದ್ರದಲ್ಲಿ ಮಕ್ಕಳು ಬಂಧುಗಳು ಕಲೆತವರಾಗಿ ಅಣು ಮಾತ್ರ ಕಾಲ ಕಲೆತಿದ್ದು ತಿರುಗಿ ತಮ್ಮಷ್ಟಕ್ಕೆ ತಾವು ಬೇರ್ಪಡುವರು. ಇಂತಹ ಸಂಸಾರ ವಿಷಯದಲ್ಲಿ ನಿಮ್ಮಂತಹ ಧೀರಚಿತ್ತರು ಭ್ರಾಂತಿಗೊಳ್ಳಬಾರದು. ಆತ್ಮವು ನಿತ್ಯವಾದುದು. ಜನನ ಮರಣ ನಾಶಗಳು ದೇಹಕ್ಕೇ ಆಗಲಿ ಆತ್ಮಕ್ಕಲ್ಲ. ನಿತ್ಯನೂ ನಿರಂಜನನೂ ಶಾಂತನೂ ನಿರ್ವಿಕಾರನೂ ನಿರೋಗನೂ ಆದ ಆತ್ಮನು ಬಾಣಗಳಿಂದ ಹತನಾಗುವುದಿಲ್ಲ, ನೀರಿನಿಂದ ತೋಯುವುದಿಲ್ಲ. ಆತ್ಮನಿಗೆ ದಾಹ, ಹಸಿವು, ಲಜ್ಜೆ, ಭಯ ಇಲ್ಲ. ಇವೆಲ್ಲ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ಪ್ರಕೃತವೆಂದೇ ತಿಳಿಯಲ್ಪಡಬೇಕು. ಪ್ರಾಕೃತಗಳು ಆತ್ಮಕ್ಕೆ ಅಂಟುವುದಿಲ್ಲ. ಮಾಯಾಬದ್ಧನಾದ ಆತ್ಮನು ನಿರಂತರ ಸಂಚರಿಸುತ್ತಿದ್ದಾನೆ. ಆತ್ಮಸ್ವರೂಪ ಜ್ಞಾನವಾದ ಸರ್ವಾಧಿಕ ಸುಖವು ಲಭಿಸುವುದು ಇದು ನಿಶ್ಚಯ. ಆದ್ದರಿಂದ ತಂದೆಯೇ ವಂಶಧರ್ಮ ಪಾಲನೆಗಾಗಿ ಅಸ್ಥಿರವಾದ ಈ ದೇಹವನ್ನು ತ್ಯಜಿಸಿ ಪರಮಾನಂದ ಸ್ಥಾನವಾದ ಕೈಲಾಸವನ್ನು ಪಡೆ. ಈ ಧೀರ ವಚನಗಳನ್ನು ನುಡಿದು ಕುಸುಮಶ್ರೇಷ್ಠಿಯನ್ನು ವಾಸವಿಯು ಕಿರುನಗೆಯಿಂದ, ತಂದೆ, ಒಂದು ದೊಡ್ಡ ಸಂಗತಿಯನ್ನು ಹೇಳುವೆ ಕೇಳು. ಇತರರಿಗೆ ದುರ್ಲಭವಾದ ಕೈಲಾಸ ಸ್ಥಾನ ಪ್ರಾಪ್ತಿಯು ಮೊದಲು ನಿನಗೆ ನನ್ನಿಂದ ವರವಾಗಿ ಕೊಡಲ್ಪಟ್ಟಿದೆ. ಅಂತಹ ವರವು ಫಲಿಸುವ ಕಾಲ ಇಂದು ಬಂದಿದೆ. ನನಗೆ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ರಕ್ಷಕರಿಲ್ಲ, ಶತ್ರು ಸ್ನೇಹಿತರಿಲ್ಲ. ನಾನೇ ಸಮಸ್ತ ಲೋಕಗಳಿಗೆ ತಾಯಿ. ಪ್ರಪಂಚವೇ ನನ್ನ ಸ್ವರೂಪ. ಈ ಲೋಕದಲ್ಲಿ ನನ್ನಿಂದ ಭ್ರಾಂತರಾಗಿ ಸಮಸ್ತ ಪ್ರಾಣಿಗಳು ಮಾಯೆಯಲ್ಲಿ ಮುಳುಗಿದ್ದಾರೆ. ನನಗೆ ನೀನು ತಂದೆಯೆಂದೂ ನಾನು ನಿನ್ನ ಮಗಳೆಂದು ತಿಳಿದುಕೊಳ್ಳುವುದು ಅಜ್ಞಾನ. ಆ ಅಜ್ಞಾನದಿಂದಲೇ ಇಲ್ಲಿಯವರೆಗೆ ನನ್ನನ್ನು ನೀನು ನಿನ್ನ ಮಗಳೆಂದು ತಿಳಿದುಕೊಂಡೆ. ಇನ್ನು ಮೇಲೆ ನಿನಗದು ಪರಿಹಾರವಾಗುವುದು. ಸಮಸ್ತ ಲೋಕಗಳಿಗೆ ರಾಜ್ಞಿಯೂ ಪರಾದೇವಿಯೂ ಆದ ನನ್ನನ್ನು ದೃಢವಾಗಿ ನಂಬು. ಕಾರ್ಯಕಾರಣದಿಂದ ನಿನ್ನ ವಂಶದಲ್ಲಿ ನಾನು ಜನಿಸಿರುವೆ. ಇಂಥದೇ ಕಾರಣವೆಂದು ನೀನು ತಿಳಿಯಲಾರೆ. ಅಸಂಸ್ಕೃತ ಬಯಕೆಯಿಂದ ಯಾರು ನನ್ನನ್ನು ಪ್ರಾಕೃತ ಸ್ತ್ರೀಯಂತೆ ಕಾಮಿಸುವರೋ ಅವರನ್ನು ಸರ್ಪದಂತೆ ಸಂಹರಿಸುವೆನು. ರಹಸ್ಯಾರ್ಥಗಳಿಂದ ಕೂಡಿದ ವಾಸವಿಯ ಜ್ಞಾನೋಪದೇಶವನ್ನು ಕೇಳಿ ಸಂತೋಷಾಶ್ಚರ್ಯಭರಿತನಾದ ಕುಸುಮಶ್ರೇಷ್ಠಿಯು, ಅಮ್ಮ, ನಿನ್ನ ಮಾತುಗಳು ನಿಜವೆಂದು ನಾನು ಹೇಗೆ ತಿಳಿಯಲಿ? ಬಂಧುಗಳಿಗೆ ಹೇಗೆ ಮನಗಾಣಿಸಲಿ? ತಾಯೇ, ಸತ್ಯವನ್ನು ತಿಳಿಸು. ವಿಷ್ಣುವರ್ಧನನು ಕೋಪಿಷ್ಠನಾಗಿದ್ದಾನೆ ಎಂದು ನುಡಿಯಲಾಗಿ ವಾಸವಿಯು ಕುಸುಮಶ್ರೇಷ್ಠಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸಿದಳು. ಕೋಟಿ ನಕ್ಷತ್ರ ಕಾಂತಿ ಸಮಾನವೂ ಮಿಂಚಿನ ಬಳ್ಳಿಯಂತಹ ದೇಹವೂ ಸೂರ್ಯ ಚಂದ್ರ ಅಗ್ನಿ ಸಮಾನವಾದ ಪ್ರಭಾಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ತುಂಬಿದುದು ಚತುರ್ಭುಜವೂ ಆದ ಪರಾದೇವಿಯ ದಿವ್ಯ ಸುಂದರ ರೂಪವು ಹಸನ್ಮಿತವೂ ಕಿರೀಟಧಾರಿತವೂ ಮಣಿಮಯ ಭುಜಕೀರ್ತಿ ಹಾರಾಲಂಕೃತವೂ ಪೀತಾಂಬರಧಾರಿಯೂ ಆಗಿ ವೀಣೆಯನ್ನು ಬಾರಿಸುತ್ತಾ ಗಿಳಿಯನ್ನು ಕೈಯಲ್ಲಿ ಹಿಡಿದುಕೊಂಡುದು ಕುಸುಮಶ್ರೇಷ್ಠಿಯ ಕಣ್ಣಿಗೆ ಕಂಡಿತು. ಆಕೆಯ ದಿವ್ಯ ಸುಂದರಾಕಾರವನ್ನು ನೋಡಲು ಕುಸುಮಶ್ರೇಷ್ಠಿಯು ಸಮರ್ಥನಾಗಲಿಲ್ಲ. ಆಗ ವಾಸವಿಯು ಆತನಿಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿದಳು. ಆಗ ಕುಸುಮಶ್ರೇಷ್ಠಿಯು ಲೋಕವನ್ನೇ ವ್ಯಾಪಿಸಿ ನಿಂತ ದೇವಿಯನ್ನು ಕಂಡು ವಂದಿಸಿ ಸ್ತುತಿಸಲಾರಂಭಿಸಿದನು. ಓ ದೇವ, ದೇವಪತ್ನಿ, ನಿನಗೆ ನಮಸ್ಕಾರ. ಲೋಕದಲ್ಲಿ ಪೂಜಿಸಲ್ಪಡುವ ಮಹಾದೇವಿ, ನಿನಗೆ ನಮಸ್ಕಾರ. ಓ ಪರಮೇಶ್ವರಿ, ನಿನಗೆ ನಮಸ್ಕಾರ. ಭಕ್ತ ಬಂಧು ತ್ರಿಲೋಕಮಾತೆ, ನಿನಗೆ ನಮಸ್ಕಾರ. ಪಾರ್ವತಿ, ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಮ್ಮನ್ನು ರಕ್ಷಿಸು. ನಿನ್ನ ದಿವ್ಯ ರೂಪವನ್ನು ನಾನು ಬಹಳ ಕಾಲ ಭರಿಸಲಾರೆ. ದಯಮಾಡಿ ಶಾಂತಿಸು ಎಂದು ಪ್ರಾರ್ಥಿಸಲಾಗಿ ಆ ದೇವಿ ತನ್ನ ಪೂರ್ವರೂಪವನ್ನು ಪಡೆದಳು. ಆಗ ಸಂತುಷ್ಟಳಾದ ವಾಸವಿ ಕನ್ಯೆ ತಂದೆಯನ್ನು ನೋಡಿ, ಮುಂದೆ ನಡೆಯಲಿರುವುದನ್ನು ನಿನ್ನ ದಿವ್ಯ ದೃಷ್ಟಿಯಿಂದ ನೋಡು ಎಂದಳು. ಆಗ ಆತನು ಬರಲಿರುವ ಅಗ್ನಿ ಪ್ರವೇಶವನ್ನೂ ವಿಷ್ಣುವರ್ಧನನ ಮರಣವನ್ನೂ ವಿರೂಪಾಕ್ಷ ಮತ್ತಿತರರ ಕಾಶಿ ಯಾತ್ರೆಯನ್ನೂ ತದನಂತರ ವಿರೂಪಾಕ್ಷನ ಪಟ್ಟಾಭಿಷೇಕವನ್ನೂ ಕಂಡನು. ಅಂಗೈಯೊಳಗಿನ ನಲ್ಲಿಯ ಕಾಯಿಯಂತೆ ಸರ್ವವನ್ನೂ ಕಂಡು ಆತನು ಆನಂದಭರಿತನಾದನು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.